ರಾಷ್ಟ್ರ ತಲೆ ತಗ್ಗಿಸುವ ಕೆಲಸ ಆಗಿತ್ತು ಅರೆಸ್ಟ್ ಮಾಡಿದಾಗ. ಅದರಿಂದಾಗಿ ಇವತ್ತು ನ್ಯಾಷನಲ್ ವುಮೆನ್ ಕಮಿಷನ್ ಕೂಡ ಸುಮೋಟೋ ಕೇಸನ್ನ ಫೈಲ್ ಮಾಡ್ಕೊಂಡಿರೋದ್ರಿಂದ ನಾವಿವತ್ತು ಅದರ ಸಾಧಕ ಬಾಧಕಗಳು ಏನು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅವತ್ತಾಗಿದ್ದೇನು, ಇದು ಹೊರಗಡೆ ಬರಬೇಕಾಗಿದೆ. ಅದಕ್ಕೆ ಇವತ್ತು ಆ ಪ್ರೊಟೆಸ್ಟ್ನು ಮಾಡಬೇಕು. ಅವ್ರು ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ರು ಪೊಲೀಸ್ನವರು ಎಲ್ಲರೂ ಕೂಡ ಅವರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಅಥವಾ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ಕೇಳಿದ್ವಿ. ಎರಡು ಬೇಡಿಕೆ ಇಟ್ಟಿದ್ರಿ, ಅವೆರಡು ಬೇಡಿಕೆಗಳನ್ನ ಪೊಲೀಸರು ಪೂರೈಸಿರೋದು. ಅರೆಸ್ಟ್ ಮಾಡ್ಬೇಕಂತ ಒಂದಿತ್ತು, ಆಮೇಲೆ ಸಸ್ಪೆಂಡ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಎರಡೂ ಆಗಿದೆ. ಈಗೇನು ಹೋರಾಟ ಮತ್ತೆ ಅಲ್ಲ, ಅವ್ರು ಒಬ್ಬರೇ ಮಾಡಿರಲ್ವಲ್ಲ, ಅವ್ರು ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರೇ ಇದಾರ. ಹಾಗಿದ್ರೆ ಕಮಿಷನರ್ ಅವ್ರು ಹೇಳಿ ಅವ್ರೊಬ್ಬರೇ ಇದ್ರು, ಯಾರೂ ಇರ್ಲಿಲ್ಲ, ಇದ್ಯಾರಿಗೂ ಬೇರೆ ಸಂಬಂಧ ಇಲ್ಲ ಅಂತ ಹೇಳಿ ಅವರು. ನಾವು ಕೇಳ್ತಕ್ಕಂಥದ್ದು ಯಾರ ಬ್ಯಾಕ್ ಗ್ರೌಂಡ್ ಏನಿದೆಯೋ ಪ್ರಶ್ನೆ ನಂತರದ್ದು. ನಮಗೆ ಅವತ್ತು ನಡೆದ ವಿಚಾರ ಏನಿದೆ, ತಲೆ ತಗ್ಗಿಸುವಂತ ವಿಚಾರ ಇದೆ, ಅದಕ್ಕೆ ಅವರು ಉತ್ತರ ಕೊಡಬೇಕು, ಇನ್ವೆಸ್ಟಿಗೇಷನ್ ಆಗ್ಬೇಕು. ಥ್ಯಾಂಕ್ ಯು. ಯಾವ ಕೇಸ್ ನೀವ್ ಹೇಳ್ತಿರೋ ನನಗೆ ಗೊತ್ತಿಲ್ಲ. ಸುಜಾತ ಹಂಡಿ ಅವರದು. ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಏನು ಕೌನ್ಸಿಲರ್ ಅವರು ಕಂಪ್ಲೇಂಟ್ ಕೊಟ್ಟರು, ಇನ್ಸ್ಪೆಕ್ಟರ್ ಅವರು ಸುಮಾರು ಜನರನ್ನ ಕರ್ಕೊಂಡೋಗಿ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಆಗಿರ್ತಕ್ಕಂಥ ಘಟನೆ ಎಂಥದ್ದು ಅನ್ನೋದನ್ನ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬೇಕು. ಇಡೀ ದೇಶದಲ್ಲಿ ಇವತ್ತು ಇದೊಂದು ತಲೆ ತಗ್ಗಿಸುವಂತ ಘಟನೆ ಅಂತ ಹೇಳಿ ಇವತ್ತು ನ್ಯಾಷನಲ್ ವುಮೆನ್ ಕಮಿಷನ್ ಕೂಡ ಸುಮೋಟೋ ಕೇಸನ್ನ ಫೈಲ್ ಮಾಡಿದ ಮೇಲೆ ವಿರೋಧ ಪಕ್ಷದ ನಾಯಕರಾಗಿ ನಾವು ಕೂಡ ಅದರ ಬಗ್ಗೆ ಬಂದು ಪರಿಶೀಲನೆ ಮಾಡತಕ್ಕಂಥದ್ದು, ವಿಚಾರಿಸ್ತಕ್ಕಂಥದ್ದು ನಮ್ಮ ಧರ್ಮ. ಸೊ ಇಲ್ಲಿ ಬರೋ ಹೊತ್ತಿಗೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನ ಇದು ಪಡ್ಕೊಂಡಿದೆ. ನಮಗೆ ಅದರ ಒಳಹೊಕ್ಕು ನೋಡ್ತಕ್ಕಂಥದ್ದು ಈಗ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಇನ್ವೆಸ್ಟಿಗೇಷನ್ ನಲ್ಲೇನೆ ಗೊತ್ತಾಗ್ಬೇಕು. ಆದ್ರೆ ಇದು ಒಂದು ವಿಡಿಯೋ ಇವತ್ತು ಹರಿದಾಡ್ತಿದೆ. ಇದು 3-4 ವರ್ಷಗಳ ಹಿಂದ್ಗಡೆ ಯಾವತ್ತು ಇವರು ಕೌನ್ಸಿಲರು ಮತ್ತು ಹಂಡಿಯವರು ಇಬ್ರು ಒಟ್ಟಿಗೆ ಇದ್ರು ಆವತ್ತೇ ನಡೆದಿರ್ತಕ್ಕಂಥ ಘಟನೆ ಅನ್ನೋದು ಈಗ ಹೊರಗೆ ಬರ್ತಾ ಇದೆ. ಇದು ಇನ್ವೆಸ್ಟಿಗೇಷನ್ ನಲ್ಲಿ ಈಚೆ ಬರ್ಲಿ ನನಗೇನು ಸಂಬಂಧ ಇಲ್ಲ. ಆದ್ರೆ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ಮೊನ್ನೆ ಆಗಿರ್ತಕ್ಕಂಥ ಘಟನೆ ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಮರ್ಯಾದೆಯನ್ನ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನ ಉದ್ಭವ ಮಾಡಿದೆ. ಆ ಕಾರಣಕ್ಕೆ ಅದು ಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನೋದು ನಮ್ಮ ವಾದ ಇದೆ. ಇದರ ಮಧ್ಯದಲ್ಲಿ ಇದೇನಾದ್ರೂ ಬಂದಿದ್ರೆ ಇದು ಕಾಂಗ್ರೆಸ್ನ ನೀತಿಯನ್ನ ಬಹಳ ಸ್ಪಷ್ಟವಾಗಿ ಹೊರಗಾಕಿದೆ. ಏನು ಅಂದ್ರೆ, ಇವರ ಕಾರ್ಯಕರ್ತರುಗಳು ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಇನ್ನು ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರುಗಳ ಜೊತೆಯಲ್ಲಿ ಬಹಳ ಹುಷಾರಾಗಿರ್ಬೇಕು. ಯಾಕೆ ಅಂತಂದ್ರೆ, ನೀವು ಮಾಡ್ತಕ್ಕಂತ ಇದು ತಪ್ಪುಗಳನ್ನ ಮಾಡಿಸಿ ನಿಮ್ಮ ವಿಡಿಯೋಗಳನ್ನ ಇಟ್ಕೊಂಡಿರ್ತಾರೆ. ತಕ್ಷಣ ನೀವೇನಾದ್ರೂ ಪಾರ್ಟಿ ಬಿಟ್ಟ ಮೇಲೆ ಅಥವಾ ಏನಾದ್ರೂ ಅವರ ವಿರುದ್ಧ ಮಾತಾಡಿದ ಮೇಲೆ ಹೊರಗಾಗ್ತಾರೆ ಅನ್ನೋದು ಈಗ ಸ್ಪಷ್ಟ ಆಯ್ತು. ಅಂದ್ರೆ ಇದು 3-4 ವರ್ಷದ ವಿಡಿಯೋ ಇವತ್ತು ಹೊರಗಡೆ ಹಾಕಿದ್ದಾರೆ ಅಂತಂತಂದ್ರೆ ಅವತ್ತಿಂದ ಏನ್ ಮಾಡ್ತಿದ್ರು, ಯಾತಕ್ಕೆ ಕಾಯ್ತಾ ಇದ್ರು ಅಂದ್ರೆ ನಿಮ್ಮ ಗೌರವವನ್ನ ಘನತೆಯನ್ನ ಕಳೀತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ನಾಯಕರು ನಿಮ್ಮ ವಿಡಿಯೋಗಳನ್ನ ಇಟ್ಕೊಂಡು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡೋ ಕೆಲಸವನ್ನ ಮಾಡ್ತಾರೆ. ಅದೇ ಒಂದು ಬ್ಲಾಕ್ ಮೇಲ್ ಕೆಲಸ ಇದು. ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಾನು ಎಚ್ಚರಿಕೆ ಕೊಡ್ತೇನೆ, ನಿಮ್ಮ ಪಕ್ಷದಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ, ನೀವು ಏನಾದ್ರೂ ಎಲ್ಲಾದ್ರೂ ತಪ್ಪು ಮಾಡಿದ್ರೆ ನಿಮ್ಮ ವಿಡಿಯೋಗಳು ಕೂಡ ನಿಮ್ಮ ನಾಯಕರು ಇಟ್ಕೊಂಡು ನೀವು ಯಾವತ್ತೋ ಬೇಸರ ಆಗಿ ಪಕ್ಷ ಬಿಟ್ಟಿದ್ದ ದಿವಸ ಅದನ್ನೆಲ್ಲ ಹೊರಗಡೆ ಬಿಡ್ತಾರೆ. ಹುಷಾರಾಗಿರಿ ಅಂತ ನಾನು ಎಚ್ಚರಿಕೆ ಕೊಡ್ತೀನಿ. ಇವತ್ತು ಪ್ರತಿಭಟನೆ ಮಾಡ್ತಿದ್ವಿ.